ಪ್ರಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಆಯುಷ್ ಪ್ಲಸ್ ಪ್ರಸ್ತುತಪಡಿಸುವ ದೈವಿಕ ಸ್ವರೂಪದ ವಿಶೇಷ ವಿನೂತನ ಸಾಮಗ್ರಿ ಅದುವೇ ನಿತ್ಯಧೂಪ. ನಿತ್ಯಧೂಪ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಲ್ಮೆಯ ಸ್ವಾಗತ. ವೀಕ್ಷಕರೇ, ಸಹಜವಾಗಿ ನಾವು ಭಗವಂತನಿಗೆ ಮಾಡುವಂತಹ ಯಾವುದೇ ಪೂಜೆಗಳಾದ್ರೂ ಉಪಚಾರಗಳಾದ್ರೂ ಅನೇಕ ವಿಧಾನವಾಗಿದೆ. ಸಾಮಾನ್ಯವಾಗಿ ನಾವು ಮಾಡುವಂತಹ ಷೋಡಶ ಉಪಚಾರ ಪೂಜೆಗಳಲ್ಲಿ ನಾವು ಭಗವಂತನಿಗೆ ಅನೇಕ ವಿಧಾನವಾದಂತಹ ಉಪಚಾರಗಳನ್ನ ಸಮರ್ಪಣೆ ಮಾಡ್ತೀವಿ. ಪಾದ್ಯ, ಅರ್ಘ್ಯ, ಆಚಮನ, ಧೂಪ, ದೀಪ, ನಿವೇದನೆ, ಮಂಗಳಾರತಿ, ಮಂಗಳವಾದ್ಯಗಳು, ವಸ್ತ್ರ ಉಪಚಾರ, ಹೀಗೆ ಅನೇಕ ವಿಧಾನವಾದಂತಹ ಉಪಚಾರ ಪೂಜೆಗಳನ್ನ ನಾವೆಲ್ಲರೂ ಮಾಡಿರ್ತೀವಿ ಅಥವಾ ಆಲಯಗಳಲ್ಲಿ ಮನೆಗಳಲ್ಲಿ ಮಾಡುವುದನ್ನ ನೋಡಿರ್ತೀವಿ. ಅಂಥದ್ರಲ್ಲಿ ವಿಶೇಷವಾದಂತಹ ಒಂದು ಉಪಚಾರ ಪೂಜೆ ಅಂದ್ರೆ ಭಗವಂತನಿಗೆ ನಾವು ಸಮರ್ಪಣೆ ಮಾಡುವಂತ ಧೂಪ. ಧೂಪ ಒಂದು ವೈಶಿಷ್ಟ್ಯಕರವಾದಂತಹ ಆಚರಣೆ. ಇದು ದೈವಿ ಆಚರಣೆಯ ಪ್ರತೀಕವೂ ಕೂಡ ಹೌದು. ಈ ಧೂಪ, ದೀಪ, ನೈವೇದ್ಯ ಇದು ಮೂರು ಒಂದೇ ಬಳ್ಳಿ ಹೂಗಳು ಅಂತ ಹೇಳ್ಬೋದು. ಧೂಪ, ದೀಪ, ನೈವೇದ್ಯ ನಮ್ಮ ಷೋಡಶೋಪಚಾರದಲ್ಲಿ ಅಂತ್ಯದಲ್ಲಿ ಭಗವಂತನ ಸಂತೃಪ್ತಿ ಪಡಿಸುವಂಥದ್ದು. ಈ ಧೂಪ ಅನ್ನೋದು ಬಹಳ ವಿಶೇಷವಾಗಿ ಶುದ್ಧವಾದಂಥ ಮಂತ್ರ ಇದೆ. ದಶಾಂಗಂ ಗುಗ್ಗುಲಂ ಧೂಪಂ ಸುಗಂಧಂಚ ಮನೋಹರಂ ದೇವೇಶ ನಮಸ್ತುಭ್ಯಂ ಗೃಹಾಣ ವರದೋ ಭವ ಧೂಪಮಾಗ್ರಾಪಯಾಮಿ. ನಮಸ್ಕಾರ. ನಾವು ದಿನನಿತ್ಯದಲ್ಲಿ ದೇವ್ರ ಪೂಜೆ ಮಾಡುವಾಗ ಎಣ್ಣೆ ಆಗಲಿ, ಬತ್ತಿಗಳಾಗಲಿ ಅಥವಾ ಧೂಪ, ಅಗರಬತ್ತಿ ಎಲ್ಲ ಅವಾಗವಾಗ ಚೇಂಜ್ ಮಾಡಿ ನೋಡ್ತಾ ಇರ್ತೀವಿ ಅವಾಗವಾಗ. ಬಟ್ ಇದು ಒಂದು ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ನಿತ್ಯ ಧೂಪ ಅಂತ. ಅದು ಒಂದು ಪೌಡರ್ ಫಾರ್ಮ್ಯಾಟಲ್ಲಿ ಬರುತ್ತೆ ಮತ್ತು ಅದರಲ್ಲಿ ಪಚ್ಚಕರ್ಪೂರ ಮತ್ತು ಗೌ ಗಂಗಾ ಲಾವಂಚ ಎಲ್ಲದನ್ನು ಹಾಕಿರ್ತಾರೆ. ಸೊ ಅದು ಮತ್ತು ಅದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಅದು ನಾವೇ ತೆಗೆದು ಒಂದು ಕೋನ್ ಥರ ಕೊಟ್ಟಿರ್ತಾರೆ ಪೌಡರ್ ಫಾರ್ಮಲ್ಲಿ. ಅದನ್ನು ನಾವಲ್ಲಿ ಅದನ್ನು ತುಂಬಿಸಿ ಮತ್ತೆ ಅದಕ್ಕೆ ಇಟ್ಟು ಮತ್ತೆ ಅದಕ್ಕೆ ದೀಪ ಹಚ್ಚುವಾಗ ಏನೋ ಒಂಥರ ಆನಂದ ಮತ್ತು ಪೀಸ್ ಆಫ್ ಮೈಂಡ್ ಅಂತ ಏನು ಹೇಳ್ತೀವಿ ಅದು ಅದೇ ಒಂದು ಖುಷಿ ಕೊಡುತ್ತೆ. ಸೊ ನಿಜವಾಗ್ಲೂ ಇದು ತುಂಬ ಒಳ್ಳೆಯ ಪ್ರಾಡಕ್ಟ್ ಅಂತ ಹೇಳ್ಬೋದು. ನೋಡಿ, ಟ್ರೈ ಮಾಡಿ. ನಿತ್ಯಧೂಪ ಉತ್ಪನ್ನವು ವಿಶೇಷವಾದಂತಹ ವನಸಿರಿ ಅಥವಾ ವನೌಷಧ ವನಸ್ಪತಿಯ ಗುಣಗಳಿಂದ ಕೂಡಿದೆ. ಹೀಗಾಗಿ 100% ನೈಸರ್ಗಿಕ ಗಿಡಮೂಲಿಕೆಗಳಿಂದ ತಯಾರಿಸಲ್ಪಟ್ಟಂತಹ ನಿತ್ಯಧೂಪವು ಅನೇಕ ವಿಧಾನವಾಗಿ ಔಷಧೀಯ ಗುಣಗಳನ್ನೇ ಹೊಂದಿದೆ. ಹೀಗಿರುವಾಗ ಮನೆಯಲ್ಲಿ ಅಥವಾ ಯಾರೇ ಇದ್ದರೂ ಕೂಡ ಯಾರಿಗೆ ಯಾವುದೇ ರೀತಿಯಾದಂತಹ ಅನಾರೋಗ್ಯದ ಸಮಸ್ಯೆಗಳು ಇದ್ದಲ್ಲಿ ಕೂಡ ಎಲ್ಲ ಅನಾರೋಗ್ಯಕ್ಕೂ ರಾಮಬಾಣವಾಗಿ ಕೆಲಸ ಮಾಡಲಿದೆ. ಆರೋಗ್ಯವಂತರಾಗಿ, ಬುದ್ಧಿವಂತರಾಗಿ ಹಾಗೂ ವಿಶೇಷವಾದಂಥ ಆಯುಷ್ಯ ಸಂಪನ್ನತೆಯನ್ನ ನಾವು ಕಂಡುಕೊಳ್ಳಬಹುದಾಗಿದೆ. ಪ್ರಕೃತಿಗೆ ಫ್ರೆಂಡ್ಲಿ ಆಗಿರುವಂಥ, ನೇಚರ್ಗೆ ಫ್ರೆಂಡ್ಲಿ ಆಗಿರುವಂಥ ಧೂಪವನ್ನು ನಾವು ಯೂಸ್ ಮಾಡಿದಾಗ ಅದರಲ್ಲಿ ಬರುವಂಥ ಪಾಸಿಟಿವ್ ಎನರ್ಜಿ ಜಾಸ್ತಿ ಇರುತ್ತೆ. ಸೊ ನಾವು ಈಗಿನ ಕಾಲದಲ್ಲಿ ಆದಷ್ಟು ಧೂಪಗಳನ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಬಟ್ ಅದೆಷ್ಟು ಪ್ಯೂರಿಟಿ ಆಗಿದೆ ಮತ್ತು ಎಷ್ಟು ಮಲಿನವಾಗಿದೆ ಅಂತ ನಮಗೆ ಗೊತ್ತಿಲ್ಲ. ಸೊ ಆಲ್ವೇಸ್ ನಾವು ಒಂದು ರೆಪ್ಯೂಟೆಡ್ ಕಂಪ್ನಿಯದಾಗಲಿ ಒಂದು ರೆಪ್ಯೂಟೆಡ್ ಬ್ರ್ಯಾಂಡ್ ಯೂಸ್ ಮಾಡಿದಾಗ ನಮಗೆ ಆದಷ್ಟು ನಮಗೆ ಒಂದು ಶ್ಯೂರಿಟಿ ಸಿಗುತ್ತೆ ನಮಗೆ, ಇದು ಪ್ಯೂರ್ ಇದೆಯಾ ಇಲ್ವಾ ಅಂತ. ಸೊ ಈ ರೀತಿ ಧೂಪವನ್ನು ನಾವು ಪ್ಯೂರಿಟಿಯಿಂದ ಮಾಡಿದಾಗ
ಮತ್ತು ಪ್ಯೂರಿಟಿಯಿಂದ ಉಪಯೋಗ ಮಾಡಿದಾಗ ನಮಗೆ ಸಾಕಷ್ಟು ಸಕಾರಾತ್ಮಕ ಶಕ್ತಿ ಹೆಚ್ಚಾಗಿ ಮನೆಯಲ್ಲಿ ಒಂದು ಪೀಸ್ಫುಲ್ ವಾತಾವರಣ ಉಂಟಾಗುತ್ತೆ. ಆಯುಷ್ ಪ್ಲಸ್ ನಿಮಗಾಗಿ ಈ ದಿನ ಸಮರ್ಪಿಸ್ತಾ ಇದೆ ನೈಸರ್ಗಿಕ ಗಿಡಮೂಲಿಕೆಗಳಿಂದ ತಯಾರಿಸಲ್ಪಟ್ಟಂತಹ ವನೌಷಧ ಹಾಗೂ ಔಷಧೀಯ ಗುಣಗಳಿಂದ ಸಂಪನ್ನ ಭರಿತವಾಗಿರುವಂತಹ ನಿತ್ಯ ಧೂಪ. ಇದು ಮಾರುಕಟ್ಟೆಯಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ಲಭ್ಯವಿರುವಂತಹ ಒಂದು ನೈಸರ್ಗಿಕ ಉತ್ಪನ್ನವಾಗಿದೆ. ನಿಮ್ಮ ಮನೆಯಲ್ಲಿ ಪಾಸಿಟಿವಿಟಿ ಬೇಕಾ ಹಾಗೂ ಆರೋಗ್ಯವನ್ನು ವೃದ್ಧಿಸಬೇಕಾ ಹಾಗೂ ಮಕ್ಕಳಲ್ಲಿ ಏಕಾಗ್ರತೆಯನ್ನು ಹೆಚ್ಚಿಸಬೇಕಾ? ಸೊ ಇದಕ್ಕಾಗಿ ಎಲ್ಲ ಒಂದೇ ಸೊಲ್ಯೂಷನ್, ಈ ನಿತ್ಯ ಧೂಪ. ಈ ನಿತ್ಯ ಧೂಪವನ್ನು ಬಳಸಿ ಒಂದು ಒಳ್ಳೆಯ ಅನುಭೂತಿಯನ್ನು ಪಡೆಯಿರಿ. ಈ ನಿತ್ಯ ಧೂಪದಲ್ಲಿ ಯಾವುದೇ ರೀತಿಯ ರಾಸಾಯನಿಕಗಳಿಲ್ಲ. ಈ ಕೂಡಲೇ ನಿತ್ಯ ಧೂಪ ಬೇಕಾದಲ್ಲಿ ಈ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ನಿತ್ಯ ಧೂಪವನ್ನು ಆರ್ಡರ್ ಮಾಡ್ಕೊಳ್ಳಿ. ನಿತ್ಯ ಧೂಪ ಶುದ್ಧ ಧೂಪ. ಜೈ ಶ್ರೀರಾಮ್. ನಾನು ಜಯಶ್ರೀ ರಾಜೀವ ಅಂತ, ಮಂಗಳೂರಲ್ಲಿರೋರು ನಾವು. ನಾನು ಎಲ್ಲ ಫ್ರೆಂಡ್ಸ್ಗಳಲ್ಲೆಲ್ಲ ತುಂಬ ಟೈಮಿಂದ ಕೇಳ್ತಾ ಇದ್ದೆ, ಯಾವುದು ಅಗರಬತ್ತಿ ಒಳ್ಳೆಯದು, ಯಾವುದು ಧೂಪ ಒಳ್ಳೆಯದು ಎಲ್ಲ ಕೇಳಿ ಕೇಳಿ ಸಾಕಾಯಿತು. ನಾನು ಎಲ್ಲರೂ ಏನಾದರೂ ಒಂದೊಂದು ಬ್ರ್ಯಾಂಡ್ ಹೇಳ್ತಾ ಇದ್ದರು. ಅದರ ಸ್ಮೆಲ್ ಒಂಥರ ಹೊಗೆ ಜಾಸ್ತಿ ಇರುತ್ತೆ, ಸ್ಮೆಲ್ ಕಡಿಮೆ ಇರುತ್ತೆ. ಯಾವುದೋ ಒಬ್ಬರು ಫ್ರೆಂಡ್ ನನ್ನ ಮನೆಗೆ ಬಂದವರು ಹೇಳಿದರು, ಒಂದು ಹೊಸ ಧೂಪ ಬಂದಿದೆ, ನೀವು ಅದನ್ನು ಟ್ರೈ ಮಾಡಿ ನೋಡಿ ಅಂತ. ಅವ್ರು ಹೇಳಿದ ಹಾಗೆ ಇದು ನಿತ್ಯ ಧೂಪ ಅಂತ, ಇದು ಪೌಡರ್ ಫಾರ್ಮ್ಯಾಟಲ್ಲಿದೆ, ತುಂಬ ಚೆನ್ನಾಗಿದೆ. ಇದರಲ್ಲೊಂದು ಸ್ಪೂನ್ ಕೊಟ್ಟಿದ್ದಾರೆ, ಅದರಿಂದ ತೆಗೆದು ಪೌಡರ್ ರೂಪದಲ್ಲಿದೆ ನೋಡಿ, ಅದರಲ್ಲೊಂದು ಕೋನ್ ಇರುತ್ತೆ. ಇದರಲ್ಲಿ ಟೈಟಾಗಿ ತುಂಬಿಸಬಾರ್ದು, ಸಾಫ್ಟಾಗಿ ಹಾಕಿ ಆಮೇಲೆ ನಿಮಗೆ ಯಾವುದ್ರ ಸ್ಟ್ಯಾಂಡ್ ಮೇಲೆ ಹಾಕಬೇಕೋ ಅದ್ರ ಮೇಲೆ ಹಾಕ್ಕೊಂಡ್ಬಿಡಿ. ಆಮೇಲೆ ಅದು ಕೋನ್ ಥರ ಶೇಪಲ್ಲಿ ಬಂದುಬಿಡುತ್ತೆ. ಆಮೇಲೆ ಅದನ್ನು ಉರಿಸಿದ್ರೆ ತುಪ್ಪ ಮತ್ತು ಕರ್ಪೂರ ಎಲ್ಲ ಸ್ಮೆಲ್ ಮನೆಯೊಳಗಡೆ ಎಲ್ಲ ತುಂಬ ಹೋಗುತ್ತೆ. ನಮ್ಮ ಭಕ್ತಿನೂ ನಮ್ಗೆ ತುಂಬ ಚೆನ್ನಾಗಿ ಆಗುತ್ತೆ. ಈ ನಿತ್ಯ ಧೂಪನ ಬಳಸೋ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಹಿಂದಿನ ಪುರಾತನ ಶಾಸ್ತ್ರೀಯ ಪದ್ಧತಿಯಲ್ಲಿ ಮಾಡ್ತಕ್ಕಂಥ ಧೂಪ ಯಾವ ಉದ್ದೇಶಪೂರ್ವಕವಾಗಿ ನಮ್ಮ ಶಾಸ್ತ್ರಗಳಲ್ಲಿ ಅದರ ಉಲ್ಲೇಖ ಆಗಿದೆ, ಮನುಷ್ಯನಿಗೆ ಯಾವ ರೀತಿ ಅದರಿಂದ ಬೆನಿಫಿಟ್ ಸಿಗ್ತಾ ಇದೆ, ಆಯುಷ್ ಆರೋಗ್ಯ ಐಶ್ವರ್ಯ ಇಷ್ಟಾರ್ಥ ಅಂತ ಏನು ಹೇಳ್ತೀವಿ, ಅದು ಪಡಿಲಿಕ್ಕೆ ಮನುಷ್ಯ ಈ ರೀತಿ ಪರಿಹಾರಾರ್ಥವಾದ ಒಂದು ಉತ್ಪನ್ನಗಳನ್ನ ನಾವು ಪೂಜಾ ಮುಖಾಂತರ ಬಳಸ್ತಾ ಬಂದಿದ್ದೀವಿ. ಆಯುಷ್ ಪ್ಲಸ್ ಸಾದರಪಡಿಸುವ ನಿತ್ಯ ಧೂಪ ಇದು ದೈವಿ ಆಚರಣೆಯ ಪ್ರತೀಕ. ಈ ನಿತ್ಯ ಧೂಪ ಉತ್ಪನ್ನವು 100% ನೈಸರ್ಗಿಕ ಗಿಡಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿದ್ದು ಯಾವುದೇ ಅಡ್ಡ ಪರಿಣಾಮಗಳು ಖಂಡಿತವಾಗಿಯೂ ಇರುವುದಿಲ್ಲ. ಇದನ್ನ ನೀವಿರುವಂತಹ ಪರಿಸರದಲ್ಲಿ, ಮನೆಯಾಗಿರಬಹುದು, ಮಂದಿರವಾಗಿರಬಹುದು, ಕಚೇರಿಯಾಗಿರಬಹುದು, ಮಕ್ಕಳು ವಿದ್ಯಾಭ್ಯಾಸ ಮಾಡುವಂತಹ ಜಾಗವಾಗಿರಬಹುದು, ನೀವಿರುವಂತಹ ಜಾಗದಲ್ಲಿ ಇದನ್ನು ಇಟ್ಟಲ್ಲಿ ಸಕಲವು ಶುದ್ಧವಾಗುತ್ತೆ. ಪರಿಸರ ಶುಭ್ರತೆಯಿಂದ ಶುದ್ಧವಾಗಿ ಕೂಡುತ್ತೆ. ಇದರಿಂದ ನಿಮ್ಮ ಮನೆಯ ಪರಿಸರ ಹಾಗೂ ಮನಸ್ಸು ಪ್ರಫುಲ್ಲವಾಗುತ್ತದೆ. ನಮಸ್ಕಾರ, ನಾನು ಸುರೇಖಾ ದಳವಾಯಿ ಅಂತ. ನಾನಿವತ್ತು ನಮ್ಮ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಅವಳು ಪೂಜೆಗೆ ಕರೆದಿದ್ಲು. ಸೊ ಅವ್ರ ಮನೇಲಿ ಎಂಟ್ರ್ ಆಗ್ತಿದ್ದಂಗೆ ನನಗೆ ಎಷ್ಟು ಸುವಾಸನೆ ಇತ್ತು, ಅವ್ರ ಮನೆಯಲ್ಲಿ ಒಂದು ಪರಿಮಳ ಇತ್ತು, ಒಳ್ಳೆ ಒಂದು ವೈಬ್ರೇಷನ್ ಇತ್ತು. ಸೊ ನಾನು ಅವಳನ್ನ ಕೇಳಿದೆ, ಏನಿದು ಇಷ್ಟೊಂದು, ನೀನೇನು ಯಾವ ಅಗರಬತ್ತಿ ಯೂಸ್ ಮಾಡಿದ್ದೀಯಾ ಅಂತ. ಅವಳು ಹೇಳಿದ್ಲು, ಅಗರಬತ್ತಿ ಎಲ್ಲ ಒಂದು ಹೊಸ ಧೂಪವನ್ನು ಯೂಸ್ ಮಾಡ್ತಿದ್ದೀನಿ, ಅದು ನಿತ್ಯ ಧೂಪ ಅಂತ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ನನಗೆ ತೋರಿಸಿದ್ಲು. ಇದನ್ನು ಇದು ಒಂಥರ ಸ್ಪೆಷಲ್ ಆಗಿದೆ, ಇದು ಪೌಡರ್ ಫಾರ್ಮಲ್ಲಿ ಬರುತ್ತೆ. ಆಮೇಲೆ ನಾನು ಕುತ್ಕೊಂಡು ಟೈಮ್ ಇದ್ದಕ್ಕೋಸ್ಕರ ಕುತ್ಕೊಂಡು ನೋಡಿದರೆ ಇದರೆಲ್ಲ ಈ ಇಂಗ್ರೀಡಿಯೆಂಟ್ಸ್, ಇದರಲ್ಲಿ ಇರ್ತಕ್ಕಂಥ ಸಾಮಾನುಗಳು ತುಂಬ ನ್ಯಾಚುರಲ್ ಆಗಿದೆ. ಅದು ನೋಡಿದ್ಮೇಲೆ ನನಗನ್ನಿಸ್ತು ಇದು ತುಂಬ ಒಳ್ಳೆಯದೇ, ಮನೇಲಿ ಹಚ್ಚಿದರೆ ಒಳ್ಳೆಯ ವೈಬ್ರೇಷನ್ ಕೊಡುತ್ತೆ. ಆ್ಯಂಡ್ ಎಸ್ಪೆಷಲಿ ಬಾಣಂತಿಯರು ಆಗ್ತಾನೆ ಹುಟ್ಟಿದ ಮಕ್ಕಳಿಗೆ ಧೂಪ ಹಾಕೋಕ್ಕೂ ತುಂಬ ಒಳ್ಳೆಯದು, ಯಾಕಂದರೆ ಎಲ್ಲ ನ್ಯಾಚುರಲ್ ಇದೆ ಇದರಲ್ಲಿ ಇಂಗ್ರೀಡಿಯೆಂಟ್ಸು.
ಅದರಲ್ಲಿ ಯಾವುದು ಕೆಮಿಕಲ್ ಇಲ್ಲ. ಏನಂದರೆ ಇದರಲ್ಲಿ ಗುಗ್ಗಳ ಇದೆ, ಆಕಳ ತುಪ್ಪ ಇದೆ, ಕರ್ಪೂರ ಇದೆ. ಇದು ಆಗ್ತಾನೆ ಹುಟ್ಟಿದ ಮಕ್ಕಳಿಗೆ ಧೂಪ ಹಾಕೋಕ್ಕೆ, ಸಾಂಬ್ರಾಣಿ ಹಾಕೋಕ್ಕೆ ತುಂಬ ಚೆನ್ನಾಗಿದೆ, ಒಳ್ಳೇದಿದೆ. ಯಾಕಂದರೆ ಅಲ್ಲಿ ಏನು ಯಾವ ಕೆಮಿಕಲ್ಸು ಇಲ್ಲ. ಹೀಗಾಗಿ ಇದನ್ನೆಲ್ಲರೂ ಯೂಸ್ ಮಾಡ್ಬೋದು. ನಮ್ಮ ಮನೇಲಿ ಒಂದು ಪಾಪು ಬರೋದಿದೆ, ನಮ್ಮ ಅತ್ತೆ ಮಗಳು ಇವಾಗ ಬಸರಿ ಇದ್ದಾಳೆ. ಸೊ ಅವಳಿಗೆ ನಾನು ಇದನ್ನು ಖಂಡಿತವಾಗಿ ಕೊಡ್ತೀನಿ. ನಿತ್ಯ ಧೂಪ ಉತ್ಪನ್ನವು ತನ್ನ ಉತ್ಕೃಷ್ಟ ಅಂಶಗಳಿಂದಾಗಿ ಸ್ಫಟಿಕ ಹಾಗೂ ಲೋಹದ ಶುದ್ಧೀಕರಣ ಪ್ರಕ್ರಿಯೆಯಲ್ಲಿ ಅತ್ಯಂತ ಪ್ರಮುಖವಾಗಿ ಬಳಸಲಾಗುವಂತಹ ಉತ್ಪನ್ನವಾಗಿದೆ. ನಿತ್ಯ ಧೂಪವನ್ನ ಮನೆಯಲ್ಲಿ ಬಳಸೋದ್ರಿಂದ ನಿಮ್ಮ ಮನೆಯ ಸುತ್ತಮುತ್ತಲ ಯಾವುದೇ ಸೂಕ್ಷ್ಮ ವೈರಾಣುಗಳನ್ನ ನಾಶಗೊಳಿಸುವ ಪೂರಕ ಅಂಶಗಳನ್ನು ಈ ಧೂಪವು ಹೊಂದಿರುವುದು ವಿಶೇಷವಾಗಿದೆ. ಇದನ್ನು ನಿಮ್ಮ ಮನೆ, ಕಚೇರಿ, ಹೋಮ ಹವನಗಳಲ್ಲಿ ಹಾಗೂ ಧ್ಯಾನ ಮತ್ತು ವಿವಿಧ ಧಾರ್ಮಿಕ ಕಾರ್ಯಗಳಲ್ಲಿ ಬಳಸೋದ್ರಿಂದ ಒಂದು ವಿಶೇಷವಾದಂತಹ ಧಾರ್ಮಿಕ ಅನುಭವವನ್ನ ಹೊಂದಬಹುದು. ಒಂದು ಶುದ್ಧ ನಿತ್ಯ ಧೂಪವು ಒಂದು ಮನೆ, ಮನಸ್ಥಿತಿ, ಮನುಷ್ಯನ ಪರಿಸ್ಥಿತಿ ಹಾಗೂ ಆರೋಗ್ಯವನ್ನ ಬದಲಾಯಿಸಬಹುದು. ಹಾಗಾದ್ರೆ ಇನ್ಯಾಕ್ ತಡ? ಈಗಲೇ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ನಿತ್ಯ ಧೂಪವನ್ನ ನಿಮ್ಮದಾಗಿಸಿಕೊಳ್ಳಿ.